तन्नो मित्रक्षं वरुणः तन्नो भवत्वर्यमा शन्न इन्द्रो बृहस्पतिः शन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वमेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्वक्तारमवतु अवतु माम् अवतु वक्तारम् ॐ शान्ति शान्ति शान्तिः। अथ कृष्णयजुर्वेदीय तैत्तिरीयोपनिषदि भृगुवल्ली तत्र प्रथमोऽनुवाकः ॐ सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै ॐ शान्ति शान्ति शान्तिः। ॐ यस्माज्जातं जगत् सर्वं यस्मिन्नेव प्रलीयते येनेदं धार्यते चैव तस्मै ज्ञानात्मने नमः। जैरिमे गुरुभिः पूर्वं पदवाक्यप्रमाणतः व्याख्याताः सर्ववेदान्ताः तान् नित्यं प्रणतोऽस्म्यहम्। तैत्तिरीयकसारस्य मयाचार्यप्रसादतः विस्पष्टर्थरुचीनां हि व्याख्येयं सम्प्रणीयते। ॐ शान्ति शान्ति शान्तिः। ಕೃಷ್ಣ ಯಜುರ್ವೇದದ ತೈತ್ತಿರಿಯೋಪನಿಷತ್ತಿನಲ್ಲಿ ಮೂರನೆಯ ಭೃಗುವಲ್ಲಿ ಈ ಭೃಗುವಲ್ಲಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಈ ಭೃಗುವಲ್ಲಿ ಯಾತಕ್ಕೆ ಬಂದಿದೆ, ಏನು ಹೇಳ್ತಾ ಇದೆ, ಇದಕ್ಕೂ ಹಿಂದಿನ ಒಂದು ಆನಂದವಲ್ಲಿ ಅಂತ ಇತ್ತಲ್ಲ ಅದಕ್ಕೂ ಏನು ಸಂಬಂಧ ಅಥವಾ ಸಂಬಂಧವಿಲ್ಲವೋ ಇದನ್ನೆಲ್ಲ ಕೂಡ ವಿಚಾರ ಮಾಡಿ ಒಂದು ಅವತರಣಿಕಾ ಭಾಷ್ಯವನ್ನ ಶಂಕರ ಭಗವತ್ ಪೂಜ್ಯಪಾದರು ಅನುಗ್ರಹ ಮಾಡಿದ್ದಾರೆ. ಏನು ಇದರ ಸಂದರ್ಭ ಏನು, ಇದು ಯಾತಕ್ಕೆ ಬಂದಿದೆ, ಆನಂದವಲ್ಲಿಯಲ್ಲಿ ಎರಡೂ ವಲ್ಲಿಯಲ್ಲಿ ಶಿಕ್ಷಾವಲ್ಲಿ ಮತ್ತೆ ಆನಂದವಲ್ಲಿ ಎರಡರಲ್ಲೂ ಕೂಡ ಈ ಪರಬ್ರಹ್ಮವನ್ನ ಕುರಿತು ಅದರ ಸ್ವರೂಪವನ್ನು ಕುರಿತು ಹೇಳಿಕೊಂಡು ಬಂದರು. ಮೊದಲನೆಯ ಶಿಕ್ಷಾವಲ್ಲಿಯಲ್ಲಿ ಉಪಾಸನಾ ಪ್ರಕರಣವನ್ನು ಕೂಡ ಅಲ್ಲಿ ಹೇಳಿದರು. ಮತ್ತೆ ಎರಡನೇ ವಲ್ಲಿಯಲ್ಲಿ ಬಹಳ ಮುಖ್ಯವಾಗಿ ಈ ಒಂದು ಬ್ರಹ್ಮ ವಿಚಾರವನ್ನೇ ಪ್ರಸ್ತಾಪ ಮಾಡಿ ಅದರ ಸ್ವರೂಪವನ್ನ ಹೇಳಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ ಅದಕ್ಕೆ ಫಲಶ್ರುತಿಯನ್ನು ಕೂಡ ಹೇಳಿದರು. ಎಂತಹ ಬ್ರಹ್ಮ, ಸತ್ಯಜ್ಞಾನ ಅನಂತ ಲಕ್ಷಣಗಳಿಂದ ಲಕ್ಷಿತವಾಗಿರತಕ್ಕಂತಹ ಬ್ರಹ್ಮ. ಸತ್ಯಜ್ಞಾನ ಅನಂತವೆಂಬ ಲಕ್ಷಣಗಳಿಂದ ಲಕ್ಷಿತವಾಗಿರತಕ್ಕಂತಹ ಪರಬ್ರಹ್ಮ, ಅವರ ಸ್ವರೂಪವನ್ನೆಲ್ಲ ಹೇಳಿ ಅದರ ಫಲಶ್ರುತಿಯನ್ನು ಹೇಳಿ ಇಂತಹ ಬ್ರಹ್ಮವನ್ನ ತಿಳಿದವನಿಗೆ ಯಾವತ್ತಿಗೂ ಕೂಡ ಯಾವ ಕಾರಣಕ್ಕೂ ಕೂಡ ಎರಡೂ ದೃಷ್ಟಿಯಿಂದ ಯಾವತ್ತಿಗೂ ಯಾವ ಕಾರಣಕ್ಕೂ ಅವನಿಗೆ ಭಯ ಎಂಬುದು ಇರುವುದೇ ಇಲ್ಲ. ಏನೆಷ್ಟು ಧೈರ್ಯವಾಗಿ ಹೇಳ್ತಾ ಇದ್ದೀರಲ್ಲ ಭಯ ಇರುವುದಿಲ್ಲ ಅಂತ. ಭಯ ಇಲ್ಲದೆ ಇರತಕ್ಕಂಥ ಮನುಷ್ಯ ಯಾವನಿದ್ದಾನೆ? ಯಾವನ ಭಯ ಇಲ್ಲ 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 ಅಂತ ಹೇಳ್ತಾ ಇದ್ರು ಕೂಡ ಅವನಿಗೆ ಒಂದಂತೂ ಇದ್ದೇ ಇರುತ್ತೆ, ಮರಣ ಭಯ ಅಂತೂ ಇದ್ದೇ ಇರುತ್ತೆ.
ಹೀಗಾಗಿ ಇದು ಹೇಗೆ ಹೊಂದುತ್ತೆ ಅಂದಾಗ ನೋಡಿಯಪ್ಪ, ಯಾವ ಕಾರಣವೂ ಇರುವುದಿಲ್ಲ ಅಂತಂದ್ರೆ ನೀವೇ ಹೇಳಿದ್ರಿ. ಒಂದು ಪಕ್ಷ ಎಲ್ಲ ಯಾವ ಭಯವೂ ಕೂಡ ಅವ್ರು ಇಲ್ಲದೆ ಹೋಗಬಹುದು, ಆದರೆ ಮರಣ ಭಯ ಮಾತ್ರ ಇದ್ದೇ ಇರುತ್ತೆ ಅಂತ. ಆದರೆ ಇವನಿಗೆ ಅದರ ಭಯವೂ ಇಲ್ಲ. ಯಾಕೆ? ಅವರಿಗೆ ಚೆನ್ನಾಗಿ ಗೊತ್ತು, ನಾನು ಜನ್ಮ ಮರಣಗಳಿಂದ ದೂರನಾಗಿದ್ದೇನೆ, ನನಗೆ ಜನ್ಮ ಮರಣಗಳ ಸಂಬಂಧವಿಲ್ಲ ಎಂಬುದಾಗಿ ತಿಳಿದುಕೊಂಡಿದ್ದಾನೆ. ಹೀಗಾಗಿ ಮರಣ ಭಯ ಹೇಗೆ ಸಾಧ್ಯ ಅಂತ ಹೇಳಿ ಏತಗಂಭವಾವೃತಪತಿ ಅಂತ ಹೇಳಿದ್ರು. ಈಗ ಈ ಮುಂದಿನ ಭೃಗುವಲ್ಲಿಯಲ್ಲಿ ಏನ್ ಹೇಳ್ತಾ ಇದ್ದಾರೆ ಅದನ್ನೇ ಮುಂದುವರೆಸ್ಕೊಂಡು ಬಂದಿದ್ದಾರ, ಇಲ್ಲವಾ, ಇದರ ಸಂದರ್ಭ ಏನು ಅಂತ ಅನ್ನೋದನ್ನ ಈ ಒಂದು ಅವತರಣಿಕಾ ಭಾಷ್ಯದಲ್ಲಿ ಭಗವತ್ಪಾದ ಶಂಕರರು ಅನುಗ್ರಹ ಮಾಡ್ತಾ ಇದ್ದಾರೆ. ಅದನ್ನು ನೋಡಿಕೊಂಡು ಈ ಒಂದು ಮಂತ್ರದ ಒಂದು ಭಾಷ್ಯವನ್ನ ನೋಡೋಣ. ಮೊಟ್ಟ ಮೊದಲಿಗೆ ಮಂತ್ರವನ್ನ ಪ್ರಥಮ ಅನುವಾಕ, ಮೊದಲನೇ ಅನುವಾಕ ಅದನ್ನು 2 ಸರಿ ಪಾರಾಯಣ ಮಾಡಿ ನಂತರ ಅವತರಣಿಕಾ ಭಾಷ್ಯವನ್ನ ನೋಡೋಣ. ಓಂ ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಇಷ್ಟು ಇದು ಸ್ವಾಮಿಗಳ ಪುಸ್ತಕದಲ್ಲಿ ಹೇಗೆ ಅನುವಾಕ ವಿಂಗಡಣೆ ಮಾಡಿದ್ದಾರೆ ಅದೇ ರೀತಿ ನಾವು ಮಾಡೋಣ. ಓಂ ಭೃಗುರ್ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ ಅಂತ ಹೇಳಿದ್ರು. ಏನಾಗುತ್ತೆ ಇದು? ಭೃಗುರ್ವೈ ವಾರುಣಿ ಅಂದಾಗ ವರುಣಂ ಪಿತರಮುಪಸಸಾರ ಅಂತಲೂ ಹೇಳಿದ್ದಾರೆ. ಅಲ್ಲಿ ಇದೇನು ಅರ್ಥವಾಗುತ್ತೆ? ಈ ವರುಣ ಮತ್ತೆ ವಾರುಣಿ ಇಬ್ಬರು ಕೂಡ, ವರುಣ ವಾರುಣಿ. ವಾರುಣಿ ಯಾರು? ವರುಣಸ್ಯ ಅಪತ್ಯಂ ಪುಮಾನ್ ವಾರುಣಿ, ವರುಣನ ಮಗ ವಾರುಣಿ. ಇವನು ಇನ್ನೊಂದು ಹೆಸರೇನು? ಇವನು ಭೃಗು ಎಂಬತಕ್ಕಂತ ಹೆಸರು ನಮಗೆ. ಈ ವಾರುಣಿ ಆಗಿರತಕ್ಕಂಥ ವರುಣ ಮಗನಾದ ಅಂತ. ವರುಣನ ಮಗನಾದ ಭೃಗುವು ಪಿತರ ವರುಣಂ ಉಪಸಸಾರ, ತನ್ನ ತಂದೆಯ ಬಳಿ ಸಾರಿ ಬಂದನು. ತಂದೆಯ ಹತ್ತಿರಕ್ಕೆ ಬಂದ್ಬಿಟ್ಟು ಏನ್ ಹೇಳ್ದ ಅಂದ್ರೆ ಅಧೀಹಿ ಭಗವೋ ಬ್ರಹ್ಮೇತಿ. ಭಗವೋ ಭಗವಃ, ಹೇ ಭಗವನ್ ಅಂತ. ಭಗವಃ ಅಂದ್ರೆ ಭಗವನ್, ಸಂಬೋಧನ ಪ್ರಥಮ ವಿಭಕ್ತಿ. ಭಗವನ್ ಪೂಜ್ಯರೇ. ಅಧೀಹಿ ಬ್ರಹ್ಮ, ಬ್ರಹ್ಮ ಅಧೀಹಿ, ನನಗೆ ಬ್ರಹ್ಮವನ್ನ ಅಧೀಹಿ ತಿಳಿಸಿಕೊಡಿ ಅಂತಕ್ಕಂಥದ್ದು. ಇವತ್ತು ನಾವು ಬ್ರಹ್ಮವಿದ್ಯೆಯನ್ನು ಪ್ರಾರಂಭ ಮಾಡುವಾಗ ಇದನ್ನು ಹೇಳ್ಕೊಳ್ತೇವೆ, ಅಧೀಹಿ ಭಗವೋ ಬ್ರಹ್ಮೇತಿ. ಅವನದನ್ನು ಕೇಳದ ಮೊಟ್ಟ ಮೊದಲಿಗೆ ನನಗೆ ಬ್ರಹ್ಮದವನ್ನು ಹೇಳಿಕೊಡಿ ಅಂತ ಹೇಳ. ಹೀಗೆ ಹೇಳಿದಾಗ ಏನಾಗುತ್ತೆ? ಓಹೋ, ಇಲ್ಲೂ ಕೂಡ ಬ್ರಹ್ಮವನ್ನೇ ಹೇಳಿದ್ದಾರೆ. ಆದ್ರೆ ಒಂದು ಸಂದೇಹ ಆಗುತ್ತೆ, ಬ್ರಹ್ಮನು ಹೇಳಿದ್ದಾಗಿದೆಯಲ್ಲ ಹೇಗೆ? ಸತ್ಯಜ್ಞಾನಾನಂತರ ಅಕ್ಷರಗಳಿಂದ ರಕ್ಷಿತವಾಗಿರುವ ಪರಬ್ರಹ್ಮ, ಅವನನ್ನು ತಿಳಿದರೆ ಯಾವ ಭಯವೂ ಇರುವುದಿಲ್ಲ ಅಂತ ಹೇಳಿ ಆ ಬ್ರಹ್ಮದ ಸ್ವರೂಪ ಎಲ್ಲವನ್ನು ವಿವರವಾಗಿ ಹೇಳಿದ್ರಲ್ಲ. ಇಲ್ಲಿ ಏನು ಇದರ ಅರ್ಥ ಏನು ಅಂದ್ರೆ ಅದಕ್ಕೆ ಭಾಷ್ಯದಲ್ಲಿ ಉತ್ತರ ಇದೆ, ಅದನ್ನು ನೋಡೋಣ. ಈಗ ಈ ಅರ್ಥ ಆಯ್ತಲ್ಲ, ಮಂತ್ರಕ್ಕೆ ಅರ್ಥ ಆಯ್ತು, ಅನ್ವಯನೂ ಆಯ್ತು. ಮತ್ತೊಂದು ಬಾರಿ ಮಂತ್ರವನ್ನು ಪಾರಾಯಣ ಮಾಡಿಬಿಡೋಣ. ಓಂ ಭೃಗುರ್ವೈ ವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಭಾಷ್ಯ ನೋಡೋಣ. ಆಖ್ಯಾಯಿಕಾ ವಿದ್ಯಾಸ್ತುತಯೇ. ಮೊಟ್ಟ ಮೊದಲು ಇದು ಆಖ್ಯಾಯಿಕೆ. ಇದು ಏನ್ ಆಖ್ಯಾಯಿಕೆ? ಆಖ್ಯಾಯಿಕೆ ಅಂದ್ರೆ
ಆಖ್ಯಾಯಿಕ. ಖ್ಯಾಯಿಕ ಅಂತ ಅನ್ನೋದು ಯಾವ ಧಾತುವಿನಿಂದ ಬಂದಿದೆ? ಖ್ಯ ಅನ್ನೋದರಿಂದ ಬಂದಿದೆ. ಖ್ಯ ಅಂತಂದ್ರೆ ಏನರ್ಥ ಅಂದ್ರೆ ಖ್ಯ ಪ್ರಕಟಣೆ ಅಂತ, ಹೇಳುವುದು ಅಂತ. ಸ್ಥಾಪನೆ ಮಾಡುವುದು ಅಂದ್ರೆ ಹೇಳುವುದು ಅಂತ. ಏನ್ ಗೊತ್ತಿದೆ ಹೇಳೋದು ಅಂತ ಅರ್ಥ. ಯಾವ್ದಾದ್ರು ಆಗ್ಲಿ ಹೇಳುವುದು ಅಂತ ಅರ್ಥ. ಇಲ್ಲಿ ಆಖ್ಯಾಯಿಕ ಅಂದ್ರೆ ಆ ಅಂತಂದ್ರೇನು? ಸಮಂತಾತ್ ಅಂದ್ರೇನು? ಪರಿಪೂರ್ಣವಾಗಿ, ಯಾವೊಂದನ್ನು ಬಿಡದೆ, ನಿಶೇಷದಿಂದ. ಆ ನಿಶೇಷದಿಂದ ಏನಾಯ್ತು? ಖ್ಯಾಯಿಕ. ಖ್ಯಾಯಿಕ ಅಂತಂದ್ರೇನು? ಸ್ಥಾಪನಶೀಲ ಅಂದ್ರೆ ಹೇಳುವುದಕ್ಕೆ ಹೊರಟಿರತಕ್ಕಂಥದ್ದು. ಅಂದ್ರೆ ಪರಿಪೂರ್ಣವಾಗಿ ನಿಶೇಷವಾಗಿ ಏನನ್ನ ಹೇಳಬೇಕು ಎಲ್ಲವನ್ನೂ ಕೂಡ, ಯಾವನ್ನು ಕೇಳಿದ್ದ ಅವನು ಬ್ರಹ್ಮದ ವಿಚಾರವನ್ನು ಕೇಳಿದ್ದ, ಅದನ್ನ ಪರಿಪೂರ್ಣವಾಗಿ ತಿಳಿಸಿಕೊಡುವುದಕ್ಕೋಸ್ಕರ ಈ ಆಖ್ಯಾಯಿಕೆ. ಆಖ್ಯಾಯಿಕೆ ಅಂತ ಗೊತ್ತಾಯ್ತಲ್ಲ, ಆಖ್ಯಾಯಿಕೆಯನ್ನ ಪ್ರಾರಂಭ ಮಾಡಿದ್ದಾರೆ. ಯಾತಕ್ಕೆ ಅಂತಂದ್ರೆ ಇನ್ನೇನು ಆಖ್ಯಾಯಿಕೆಯನ್ನ ಹೇಳೋದ್ರಲ್ಲಿ ನಮಗೆ ತಾತ್ಪರ್ಯ ಇಲ್ಲ. ಅಂದ್ರೇನು? ಭೃಗುರ್ವೈವ ಏನ್ರಿ ವಾರುಣಿ ಅಂತ ಒಬ್ಬ ಇದ್ದ, ಏನ್ ಪ್ರಮಾಣ ಅದಕ್ಕೆ? ಅವನು ಯಾವ ಕಾಲದಲ್ಲಿದ್ದ? ಇಲ್ಲ ಅದು ಈ ಕಾಲದಲ್ಲಿದ್ದ. ಇಲ್ಲ ರೀ ಯಾವ ಕಾಲದಲ್ಲಿದ್ದ? ಅವ್ನು ಭೃಗುವೇ ಅವನು, ಭೃಗುವಿಗೆ ವಾರುಣಿ ಅಂತ ಹೆಸರಾಯ್ತಾ? ಇವೆಲ್ಲ ಜಿಜ್ಞಾಸೆಗಳು ಬೇಡ ನಮಗೆ. ವರುಣ ಅಂತವನು ಯಾರು? ಅವನು ಯಾವ ಕಾಲದಲ್ಲಿ? ಇವೆಲ್ಲ ಬೇಡ. ವರುಣಗೂ ಭೃಗುನು ಕಾಲ ವ್ಯತ್ಯಾಸ ಇದೆಯಲ್ಲ, ಹೇಗ್ರಿ ಆಗುತ್ತೆ? ತಂದೆ ಮಗ ಸಮ, ಯಾವ ತರ್ಕನೂ ಬೇಡ. ಇದೇನು? ಆಖ್ಯಾಯಿಕೆ, ಕಥನ ಅಷ್ಟೆ. ಇದರಲ್ಲಿ ನಮಗೆ ಯಾವ ತಾತ್ಪರ್ಯವೂ ಇಲ್ಲ. ನಾವು ಅದನ್ನು ವಾದ ಮಾಡೋದಕ್ಕೆ ಹೋಗ್ತಾನೆ ಇಲ್ಲ. ಭೃಗು ಯಾವ ಕಾಲ, ವರುಣೊಂದು ಯಾವ ಕಾಲ, ಹೇಗ್ರಿ ಒಂದು, ಅವೆಲ್ಲ ಬೇಕಿಲ್ಲ ನಮಗೆ. ಇದು ಆಖ್ಯಾಯಿಕ ಅಂದ್ರೇನು? ಭೃಗು ಅಂತಕ್ಕಂಥಾನು ಒಬ್ಬ ಮಗ, ವರುಣ ಅಂತಕ್ಕಂಥಾನು ಒಬ್ಬ ತಂದೆ. ಈ ಮಗನಾದ ಭೃಗುವು ವಾರುಣಿ ಅಂತವನು, ಅವನು ವರುಣನ ತನ್ನ ತಂದೆಯಾದ ವರುಣನ ಹತ್ತಿರಕ್ಕೆ ಬಂದ್ಬಿಟ್ಟು ಕೇಳ್ದ, ಪೂಜ್ಯರೇ ನನಗೆ ಬ್ರಹ್ಮವನ್ನು ತಿಳಿಸಿ ಅಂತ ಕೇಳ್ದ. ಇಷ್ಟೇ ನಮ್ಮ ತಾತ್ಪರ್ಯ. ಹಾಗಾಗಿ ಇದು ಆಖ್ಯಾಯಿಕ, ಇದು ವಿದ್ಯಾಸ್ತುತಯೇ. ಮತ್ತೆ ಆಖ್ಯಾಯಿಕ ವಿದ್ಯಾಸ್ತುತಯೇ ಅಂದ್ರೇನು? ಈ ಬ್ರಹ್ಮ ಇದೆಯಲ್ಲ, ಬ್ರಹ್ಮ ವಿದ್ಯೆ ಇದೆಯಲ್ಲ, ಅದರ ಒಂದು ಸ್ತುತಿಗೋಸ್ಕರ. ಈ ಭೃಗು ಅಂತಕ್ಕಂಥವನು, ಈ ವರುಣ ಅಂತಕ್ಕಂಥವರು, ಇವರೆಲ್ಲರೂ ಕೂಡ ಪ್ರಸಿದ್ಧರಾಗಿರ್ತಕ್ಕಂತಹ, ಈ ಒಂದು ನಮ್ಮ ಶಾಸ್ತ್ರದಲ್ಲಿ ಪ್ರಸಿದ್ಧರಾಗಿರತಕ್ಕಂಥವರು. ಇಂತಹವನಿಗೆ ನೋಡ್ರಿ, ವರುಣ ಯಾರವನು? ವರುಣ ಯಾರಾಗಿರಲಿ ಅತ್ಯಂತ ಶ್ರೇಷ್ಠನಾದವನು, ಎಲ್ಲರಿಗಿಂತ ಮಿಗಿಲಾದವನು. ಅವನು ಯಾರು ಹೇಳಿದಂತೆ ಗೊತ್ತಾ? ಅವನ ಮಗನಿಗೆ ಹೇಳ್ದ, ಬೇರೆ ಯಾರು ಹೇಳಿಲ್ಲ. ಭೃಗುವಾದ ಅವನ ಮಗನಾದ ಭೃಗುವಿಗೆ ಹೇಳ್ದ. ಅಂದ್ರೆ ಓ ಜನಪ್ಪ ಎಷ್ಟು ದೊಡ್ಡದು ಅಂದ್ರೆ ಅದಕ್ಕೊಂದು ಇದು ಬರುತ್ತೆ, ಪ್ರಾಮುಖ್ಯತೆ ಬರುತ್ತೆ. ಹಾಗಾಗಿ ಆ ವಿದ್ಯೆ, ಬ್ರಹ್ಮವಿದ್ಯೆಗೆ ಪ್ರಾಮುಖ್ಯತೆಯನ್ನು ತಂದು ಕೊಡುವುದಕ್ಕೋಸ್ಕರ ಯಾರೋ ಎಕ್ಕಷ್ಟು ಅವನಿಗೆ ಹೇಳ್ದ ಅಂತಲ್ಲ. ನೋಡ್ರಿ, ಇಂಥವನಿಗೆ ಹೇಳ್ದ. ಇಂಥವನ್ ಯಾರು? ಅವನ ಮಗ ಅವನು ಅಂತ ಹೇಳಿ ಆ ಬ್ರಹ್ಮವಿದ್ಯೆ ಹೆಚ್ಚುಗಾರಿಕೆಯನ್ನು ತಿಳಿಸಿಕೊಡುವುದಕ್ಕಾಗಿ ಈ ಒಂದು ಆಖ್ಯಾಯಿಕೆ ಅಂತಕ್ಕಂಥದ್ದು ಬಂದಿದೆ. ಇದರಲ್ಲಿ ತತ್ವ ಮುಖ್ಯವೇ ಹೊರತು ಬೇರೆ ಯಾವ ತರ್ಕವೂ ಕೂಡ ನಮಗೆ ಬೇಕಾಗಿಲ್ಲ. ತರ್ಕಾದ್ರೆ ಅವನು ಯಾವ ಕಾಲದಲ್ಲಿ ಅವೆಲ್ಲ ಚರಿತ್ರೆ ಬೇಕಾಗಿಲ್ಲ. ಹೇಳೋದು ವಿದ್ಯಾಸ. ಪ್ರಿಯಾಯ ಪುತ್ರಾಯ ಪಿತ್ರ ಉಕ್ತ ಇತಿ. ಪ್ರಿಯಾಯ ಪುತ್ರಾಯ ಒಂದೊಂದು ಕೂಡ ವಿಶೇಷಣಗಳು ಅದನ್ನ ಕರೆಕ್ಟ್ ಆಗಿ ಹಾಕಿರ್ತಾರೆ ಭಗವತ್ಪಾದ. ಪ್ರಿಯಾಯ ಪುತ್ರಾಯ, ತನ್ನ ಅತ್ಯಂತ ಪ್ರೀತಿ ಪಾತ್ರನಾದ ಮಗನಿಗೆ ಅಂತ ಹೇಳಿದೆ. ಈ ಪ್ರೀತಿ ಪಾತ್ರನಾದ ಮಗನಿಗೆ ಒಬ್ಬ ತಂದೆ ಯಾವುದಾದ್ರು ವಿಷಯವನ್ನು ಹೇಳಿದಾಗ ಹೇಗೆ ಹೇಳ್ತಾರೆ? ಅವನು ಅತ್ಯಂತ ಪ್ರೀತಿ ಪಾತ್ರನಾದವನು, ನಂಬಿಕೆಗೆ ಅರ್ಹನಾದವನು, ಅವನಿಗೆ ಯಾವುದನ್ನು ಮುಚ್ಚಿಡೋದಿಲ್ಲ, ಎಲ್ಲವನ್ನೂ ಹೇಳ್ತಾನೆ.
ಅದೇ ಬೇರೆ ಮಕ್ಕಳಿರಬಹುದು, ಅವರು ಅತ್ಯಂತ ಪ್ರೀತಿಪಾತ್ರನೇ ಮಕ್ಕಳಿಲ್ಲ, ಆದರೂ ಕೂಡ ಎಲ್ಲರಿಗಿಂತ ಹೆಚ್ಚಾಗಿ ಅತ್ಯಂತ ಪ್ರೀತಿ ಪಾತ್ರನಾಗಿರುವುದರಲ್ಲಿ ಏನೆಲ್ಲ ಹೇಳ್ತಾನೋ ಅದನ್ನ ಬೇರೆಯವರಲ್ಲಿ ಹೇಳದೆ ಹೋಗಬಹುದು, ಸ್ವಲ್ಪ ಭಾಗ ಮುಚ್ಚಿಡಬಹುದು. ಅದನ್ನ ಹೇಳೋದಕ್ಕೂ ಇಲ್ಲ ಇಲ್ಲ, ಯಾವುದನ್ನು ಮುಚ್ಚಿಟ್ಟಿಲ್ಲ, ಎಲ್ಲವನ್ನೂ ಕೂಡ ಆಖ್ಯಾಯಿಕ ರೂಪವಾಗಿ ಹೇಳಿದ್ದಾನೆ. ಅದಕ್ಕೆ ಇವನು ಅತ್ಯಂತ ಪ್ರೀತಿ ಪಾತ್ರನಾದ ಮಗನಾದದ್ದರಿಂದ ಅಂತ ಹೇಳಿ ಪ್ರಿಯಾಯ ಪುತ್ರಾಯ ಪಿತ್ರ ಉಕ್ತ, ತಂದೆಯಿಂದ ಹೇಳುತ್ತೆ. ಭೃಗುರ್ವೈ ವಾರುಣಿ, ಇಲ್ಲಿ ಪ್ರಾರಂಭ ಆಗುತ್ತಲ್ಲ ಪ್ರತೀಕ ಇದು, ಇದಕ್ಕೆ ಪ್ರತೀಕ ಅಂತ ಹೇಳ್ತಾರೆ. ಪ್ರತೀಕ ಅಂತ ಹೇಳಿದೆ. ವೈ ಭೃಗುರ್ವೈ ಅಂತಿದೆ. ವೈ ಅಂತಕ್ಕಂಥ ಇದನ್ನು ಪ್ರಸಿದ್ಧ ಅನುಸ್ಮಾರಕ. ಅನುಸ್ಮಾರಕ ಯಾವ ಒಂದು ಪ್ರಸಿದ್ಧವಾದ ಒಂದು ಈ ಈ ಚರಿತ್ರೆ ಅಂತ ಹೇಳಿದಿವೆ, ಏನು ಭೃಗು ಅಂತ ಇದ್ದಾನೆ, ವರುಣ ಅಂತ ಇದ್ದಾನೆ, ಮತ್ತೆ ಈ ಬ್ರಹ್ಮತತ್ವ ಅಂತ ಇದೆ. ಎಲ್ಲ ಏನು ಅತ್ಯಂತ ಪ್ರಸಿದ್ಧ ವೈ ಅಂತ ಬಂದಿರತಕ್ಕಂಥದ್ದು. ಹೀಗೆ ಪ್ರಸಿದ್ಧವಾದ ಇವುಗಳನ್ನ ಅನುಸರಿಸಿ, ಇವುಗಳಿಗೆ ಮೀರದ ಹಾಗೆ ಅನುಸರಿಸಿ ಮುಮುಕ್ಷುಗಳಿಗೆ ಅದನ್ನ ಜ್ಞಾಪಿಸುವುದು, ಜ್ಞಾಪಕಕ್ಕೆ ತಂದು ಕೊಡುವುದು. ಜ್ಞಾಪಿಸುವುದು ಏನ್ ಜ್ಞಾಪಕ? ಅದನ್ನ ಅನುಸರಿಸಿ, ಪ್ರಸಿದ್ಧವಾಗಿರ್ತಕ್ಕಂಥ ಇವುಗಳನ್ನ ಅನುಸರಿಸಿ ಭೃಗು, ವರುಣ ಮತ್ತೆ ಬ್ರಹ್ಮತತ್ವ ಎಲ್ಲ ಇದನ್ನ ಅನುಸರಿಸಿ ಇದನ್ನ ಜ್ಞಾಪಕಕ್ಕೆ ತಂದು ಕೊಡ್ತಕ್ಕಂತಹದ್ದು ಇದು ಇದರ ಉದ್ದೇಶ. ಇಲ್ಲಿ ಆ ಭೃಗು ಯಾರು ಅದು ಅಂತ ಹೇಳ್ತಾರೆ. ಭೃಗು ಇತ್ಯೇವಂ ನಾಮ ಪ್ರಸಿದ್ಧ ಅನುಸ್ಮಾರ್ಯತೆ. ಇಲ್ಲಿ ಅನುಸ್ಮಾರಕ ಅಂತ ಹೇಳಿದ್ರಲ್ಲ, ಯಾವ್ದ್ರಿ ಅನು ಯಾವುದು, ಸ್ಮಾರಕ ಯಾವುದು ಅಂದ್ರೆ ಸ್ಮಾರಕ ಯಾರು? ಇಲ್ಲಿ ಭೃಗು ಅಂತಕ್ಕಂಥವನು. ಅಂದ್ರೆ ಇತ್ಯೇವಂ ನಾಮ ಪ್ರಸಿದ್ಧ, ಭೃಗು ಎಂಬ ಹೆಸರಿನಿಂದ ಪ್ರಸಿದ್ಧನಾದವನು. ಅನುಸ್ಮಾರ್ಯತೆ ಅಂದ್ರೆ ಅವನು ಏನು ಹೇಳಿದ್ದಾನೋ ಅದನ್ನ ಅನುಸರಿಸಿ ನಾವು ಈಗ ಅದನ್ನು ಜ್ಞಾಪಿಸುತ್ತಿದ್ದೇವೆ. ಯಾಕಂದ್ರೆ ಯಾವ ಕಾಲ ಆಗೋಗಿರತಕ್ಕಂಥದ್ದು ಆಖ್ಯಾಯಿಕೆ, ಅದನ್ನು ಜ್ಞಾಪಿಸಿದ ಅವನುಗಳಂತೆ. ಮತ್ತು ವಾರುಣಿ, ವಾರುಣಿ ಅಂದ್ರೆ ಏನು? ವರುಣಸ್ಯ ಅಪತ್ಯಂ ವಾರುಣಿ, ವರುಣನ ಮಗ ಅಂತ. ಅಪತ್ಯ ಅದು ಮಗ. ಆ ಮಗ ಅಪತ್ಯ ಅಂತಂದ್ರೆ ಬರೀ ಮಗ ಅಂತ ಒಂದೇ ಆಗೋದಿಲ್ಲ, ಅದು ಈ ಉಭಯ ಲಿಂಗ. ಆ ಪುಲ್ಲಿಂಗಕ್ಕೂ ಆಗುತ್ತೆ, ಸ್ತ್ರೀಲಿಂಗಕ್ಕೂ ಆಗುತ್ತೆ. ಅಪತ್ಯಂ ಪುಮಾನ್ ಅಂತ ಹೇಳಿದಾಗ ವಾರುಣಿ. ಇನ್ಯಾರ್ದಾರೋ ಜನಕಸ್ಯ ಅಪತ್ಯಂ ಸ್ತ್ರೀ ಅಂತಂದಾಗ ಏನಾಗುತ್ತೆ? ಅವಾಗ ಸ್ತ್ರೀಲಿಂಗ ಆಗುತ್ತೆ, ಸೀತಾ ಅಂತ ಆಗುತ್ತೆ, ಜಾನಕಿ ಅಂತಾಗುತ್ತೆ. ಜನಕಸ್ಯ ಅಪತ್ಯಂ ಸ್ತ್ರೀ ಜಾನಕಿ ಅಂತಾಗುತ್ತವೆ. ಇರ್ಲಿ. ವರುಣಂ ಪಿತರಂ, ಆ ವರುಣನ ತಂದೆಯಾದ ವರುಣನನ್ನ ಬ್ರಹ್ಮ ವಿಜಿಜ್ಞಾಸು. ವಿಜಿಜ್ಞಾಸು ಅಂತಂದ್ರೇನು? ಜಿಜ್ಞಾಸಿತು ಇಚ್ಛು ಅಂತ. ಆ ಒಂದು ಬ್ರಹ್ಮವನ್ನ ಕುರಿತು ಜಿಜ್ಞಾಸೆ ಮಾಡುವುದಕ್ಕಾಗಿ, ಅಂದ್ರೆ ಜ್ಞಾತುಂ ಇಚ್ಛು ಜಿಜ್ಞಾಸು. ಬ್ರಹ್ಮವನ್ನು ತಿಳಿಯುವುದಕ್ಕೆ ಯಾರಿಗೆ ಇಚ್ಛೆ ಇದೆಯೋ ಅವರೆಲ್ಲರೂ ಕೂಡ ಜಿಜ್ಞಾಸುಗಳೇ ಆಗಿದ್ದಾರೆ. ಯಾರ್ಯಾರು ತಿಳಿಯುವುದಕ್ಕೆ ಅವರಿಗೆ ಇಚ್ಛಿಸಿ ಬರ್ತಾರೋ ಅವರೆಲ್ಲರೂ ಕೂಡ ಜಿಜ್ಞಾಸುಗಳು ಅಂತ ಹೇಳ್ತಾರೆ. ಇಲ್ಲೇನು? ಇದು ಜಿಜ್ಞಾಸು ಅಂದ್ರೆ ವಿಶೇಷವಾಗಿ ತಿಳಿಯ ಬಯಸುವವರು. ವಿಶೇಷವಾಗಿ ನೀನು ಅನ್ನುವ ಅರ್ಥ. ವಿಶೇಷವಾಗಿ ಯಾವ ಶೇಷವೂ ಇಲ್ಲದೆ ಅದನ್ನ ಅದರ ಪರಿಪೂರ್ಣವಾಗಿ ತಿಳಿದುಕೊಳ್ಳೋದೇ ಇಚ್ಛೆ ಇರತಕ್ಕಂಥವ. ಅವ್ರೇನ್ ಮಾಡ್ದ? ವಿಜ್ಞಾಸು ಉಪಸಸಾರ ಉಪಗತವ. ಅವನ ಬಡಿ ಸಾರಿದ. ಬಡಿ ಸಾರ್ಬಿಟ್ಟು ಏನ್ ಮಾಡ್ದ ಅಂದ್ರೆ ಅಧೀಹಿ ಭಗವೋ ಬ್ರಹ್ಮ ಇತ್ಯನೇನ ಮಂತ್ರೇನ. ಈ ಒಂದು ಮಂತ್ರದಿಂದ ಹೇಳಿದ್ನಲ್ಲ,
ಅಧೀ ಭಗವೋ ಬ್ರಹ್ಮ ಅಂತ ಅವನು ಕೇಳ್ಕೊಂಡು ಸಮಿತ್ಪಾಣಿಯಾಗಿ ಬಂದುಬಿಟ್ಟು ಆ ತಂದೆಗೆ ನಮಸ್ಕಾರ ಮಾಡಿ ಈ ಒಂದು ಮಂತ್ರ ಅಧೀ ಭಗವೋ ಬ್ರಹ್ಮ ಇಲ್ಲಿಂದ ಅವನೇನ್ ಮಾಡ್ದ ಪ್ರಾರಂಭ ಮಾಡ್ದ. ಯಾವುದನ್ನ ಅವನು ಜಿಜ್ಞಾಸವಾಗಿ ಬಂದ. ಇವನು ಕೂಡ ಆಚಾರ್ಯ ಏನ್ ಹೇಳ್ತಾರೆ ಅದು ಇನ್ನು ಮುಂದೆ ಎಲ್ಲ ಬರ್ತಕ್ಕಂಥದ್ದು ಇದು ಅಂತ ಹೇಳಿ ಇಚ್ಛೆವಂತ ಅಧೀಹಿ ಅಧ್ಯಾಪಯ ಕಥಯ ಇತ್ಯರ್ಥಃ. ಅಧೀಹಿ ಅಂತಕ್ಕಂಥದ್ದು ಯಾವುದು ಮಧ್ಯಮ ಪುರುಷಾಯ ವಚನ, ಅಜ್ಞಾತ ಬಂದಿರತಕ್ಕಂಥ ಒಂದು ಇದು ಅಧ್ಯಾಪಯ ಕಥೆಯ, ನನಗೆ ಹೇಳ್ಕೊಡು ಕಥೆ ಹೇಳು ಅಂತ ಇತ್ಯರ್ಥ ಅಂತ ಹೇಳಿ ಏನ್ ಹೇಳಿದ್ರು. ಈ ಒಂದು ಇಲ್ಲಿ ನೋಡಿ ಒಂದು ಸಣ್ಣದೊಂದು ಅವತರಣಿಕ ಭಾಷೆ ಬಿಟ್ಟುಬಿಟ್ಟೆ, ಇದು ಪ್ರಮಾದ ಆಗೋಯ್ತು. ಇದು ಮಂತ್ರ ಪ್ರಾರಂಭ ಆಯ್ತು. ನಾನು ಇದು ಪೇಜ್ ತೆಗೆಯುವಾಗ ನಾನು ಅಂದ್ಕೊಂಡು ಏನು ಅವತರಣಿಕ ಭಾಷೆ ಅಂತ ಬರ್ತಾನೆ ಇಲ್ವಲ್ಲ ಅನ್ಸುತ್ತ. ಇದು ಇಲ್ಲಿ ಸಂಕ್ಷೇಪ ಹೇಳ್ಬೇಕಂತ ಸ್ವಲ್ಪ ಇದು ಸಂಬಂಧ ಏನಂತಂದ್ರೆ 227ನೇ ಭಾಷ್ಯವಾಗ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಆಕಾಶಾದಿ ಕಾರ್ಯಂ ಅನ್ನಮಯಾಂತಂ ಸೃಷ್ಟ್ವಾ. ಈ ಆನಂದವಲ್ಲಿಯಲ್ಲಿ ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಎಂಬ ಲಕ್ಷಣಗಳಿಂದ ಲಕ್ಷಿತವಾದ ಯಾವ ಬ್ರಹ್ಮವು ಆಕಾಶಾದಿ ಕಾರ್ಯಂ, ಆಕಾಶಾದಿ ಕಾರ್ಯ ಎಲ್ಲಿಂದ ಆ ಕಾರ್ಯವಾಗಿರ್ತಕ್ಕಂಥ ಆಕಾಶದಿಂದ ಹಿಡಿದು ಆಕಾಶ ಪ್ರಾರಂಭ ತಸ್ಮಾತ್ಮಾತ್ಮನ ಆಕಾಶ ಸಂಭೂತ ಆಕಾಶ ಪ್ರಾರಂಭ ಮಾಡಿಕೊಂಡು ಅನ್ನಮಯಾಂತಂ ಸವಾಯೇಶ ಪುರುಷೋ ನರಸಮಯ ಅಲ್ಲಿಯವರೆಗೆ ಅನ್ನಮಯಾತ್ಮನವರೆಗೆ ಏನ್ ಮಾಡ್ತದೆ ಬ್ರಹ್ಮ ಅಸತ್ತು ಜ್ಞಾನಾಂತ ಲಕ್ಷಿತವಾದ ಬ್ರಹ್ಮ ಸೃಷ್ಟಿ ಮಾಡಿತು. ಸೃಷ್ಟಿ ಮಾಡಿ ಮತ್ತೆ ಏನ ಮಾಡ್ತು ತದೇವ ಅನುಪ್ರವಿಷ್ಟಂ ವಿಶೇಷವದಿವ ಉಪಲಭ್ಯಮಾನಂ ಯಸ್ಮಾತ್. ತದೇವ ತಾನು ಯಾವುದನ್ನ ಸೃಷ್ಟಿ ಮಾಡಿದನೋ ಅದನ್ನೇ ಅನುಪ್ರವಿಷ್ಟಂ ಅದನ್ನೇ ಅನುಸರಿಸಿ ಇದು ಪ್ರವೇಶ ಮಾಡಿತು ಈ ಬ್ರಹ್ಮ ಅಂದ್ಬಿಟ್ಟು ವಿಶೇಷವದಿವ. ನೋಡಿ ಇಲ್ಲೇನು ಮುಖ್ಯವಾದ ವಿಶೇಷವತ್ ಅಂದ್ರೆ ಏನು ವಿಶೇಷವುಳ್ಳದಂತೆ. ಇವಾಗ ಯಾವ ವಿಶೇಷವೂ ಇಲ್ಲ, ಏನೂ ಮಾಡಲಿಲ್ಲ, ಪ್ರವೇಶವೂ ಇಲ್ಲ, ಏನೂ ಇಲ್ಲ. ಹೀಗೆ ಇಂತಹ ಸೃಷ್ಟಿಯನ್ನು ಮಾಡಿ ಅದರೊಳಗೆ ತಾನೇ ಪ್ರವೇಶ ಮಾಡಿತ್ತು ಎಂದೆಲ್ಲ ವಿಶೇಷವೇ. ಇದೆ ವಿಶೇಷದ ಉಳ್ಳವನಂತೆ ಅಷ್ಟೆ, ಅದೇನು ವಿಶೇಷ ಇಲ್ಲ ಅಂತ ಸೂಚನೆ ಹಾಕಿ ಉಳ್ಳವರಂತೆ ಉಪಲಭ್ಯಮಾನಂ ಯಸ್ಮಾತ್. ಹೀಗೆ ನಮಗೆ ಗೊತ್ತಾಗಿರುವುದರಿಂದ ಕಂಡಿರುವುದರಿಂದ ನಾವು ತಿಳಿದಿರುವುದರಿಂದ ಆನಂದವಾಗಿ ತಿಳಿಸಿತ್ತಿಷ್ಟು. ತಸ್ಮಾತ್ ಸರ್ವ ಕಾರ್ಯ ವಿಲಕ್ಷಣಂ. ಆದ್ದರಿಂದ ಏನಾಯ್ತೆ ತಿಳಿಸುವುದರಿಂದ ಸರ್ವ ಕಾರ್ಯ ವಿಲಕ್ಷಣಂ ಎಲ್ಲ ಕಾರ್ಯಗಳಿಗಿಂತಲೂ ವಿಲಕ್ಷಣವಾಗಿರತಕ್ಕಂತಹ ಅದೃಶ್ಯತ್ವಾದ ಧರ್ಮಕಮೇವ ಅಂದ್ರೆ ಯತ್ತದ್ರೇಶಮಗ್ರಾಶನವೋತ್ತಮ ಅಂತ ಇದೆಯಲ್ಲ ಎಲ್ಲಿ ಮುಂಡಕದಲ್ಲಿ, ಅಲ್ಲಿ ಅದಕ್ಕೆ ಅನುಸಾರವಾಗಿ ಅದೃಶ್ಯತ್ವಾದಿ ಗುಣಕ್ಕೂ ಇಂದು ಹೇಳಿದೆ ನಿಮ್ಮ ವಾಚವನ್ನು ಬರೀ ವಾಕ್ಯದಿಂದಲ್ಲ ಎಲ್ಲ ಇಂದ್ರಿಯಗಳಿಂದಲೂ ಕೂಡ ಕಣ್ಣಿನಿಂದಲೂ ಕೂಡ ಇದು ಯಾವುದಕ್ಕೂ ವಿಷಯವಲ್ಲ ಅಂತ ಹೇಳಿ ಆ ವಿಷಯವಲ್ಲ ಧರ್ಮವನ್ನು ಉಳ್ಳದ್ದು ಅಂತ ಹೇಳಿ ಮತ್ತೆ ಇನ್ನೇನಿದು ಅಂದ್ರೆ ಕೇವಲ ಇದು ಆನಂದ ಸ್ವರೂಪ. ಆನಂದ ಸ್ವರೂಪ ಅಂತ ಹೇಳೋದು ಅಷ್ಟು ಸಂಬಂಧ ಆನಂದ ಅಷ್ಟೆ, ಏನು ಆನಂದಮಯನೂ ಅಲ್ಲ, ಯಾವ ವಿಕಾರವೂ ಅಲ್ಲ. ಭಯ ಆದ್ರೂ ವಿಕಾರ, ಮಯನು ಆನಂದ ಅಂತ ಅಷ್ಟೆ. ಇಂತಹ ಆನಂದವೇ ಆಗಿರ್ತಕ್ಕಂತಹ ಬ್ರಹ್ಮ ಇದೆಯಲ್ಲ ಅದನ್ನ ತದೇವ ಅಹಂ, ಆ ಬ್ರಹ್ಮವೇ ನಾನಾಗಿದ್ದೇನೆ ಎಂಬುದಾಗಿ ವಿಜಾನೀಯ, ತಿಳಿಯತಕ್ಕದ್ದು ತಿಳಿಯಬೇಕು. ಆ ಬ್ರಹ್ಮವೇ ನಾನಾಗಿದ್ದೆ. ಎಲ್ಲಿ ಸ್ವಾಮಿ ಹೇಳೇ ಇಲ್ವಲ್ಲ, ಸೃಷ್ಟಿ ಮಾಡಿ ಪ್ರವೇಶ ಮಾಡಿತು,
ನಾನಾಗಿದ್ದೇನೆ ಅಂತ ಯಾಕೆ ತಿಳ್ಕೊಂಬಿಡಿ ಅಂದ್ಬಿಟ್ರೆ ನೀವು ಅಂತಂದ್ರೆ, ನೋಡಪ್ಪ ಯಾಕೆ ಗೊತ್ತ, ಅದನ್ನು ಬಾಯಿ ಬಿಟ್ಟು ಹೇಳಲಿಲ್ಲ, ಆದರೆ ಸ್ಪಷ್ಟವಾಗಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಏನಂತ? ಅನುಪ್ರವೇಶಸ್ಯ ತದರ್ಥತ್ವ, ತದ್ ಅನುಪ್ರವಿಶ್ಯ ತತ್ ಸೃಷ್ಟ ತದೇವ ಅನುಪ್ರಾವಿಶತ್ ಅನ್ನುವ ಅರ್ಥ ಇದು. ಅವನು ಸೃಷ್ಟಿ ಮಾಡಿ ಅದನ್ನೇ ಅವನು ಪ್ರವೇಶ ಮಾಡಿದ. ಅಂದ್ರೇನು? ಸೃಷ್ಟಿ ಮಾಡುವಾಗ ತಾನು ತನ್ನಿಂದಲೇ ಸೃಷ್ಟಿ ಆಯಿತು, ಮತ್ತೆ ಸೃಷ್ಟ ಪದಾರ್ಥಕ್ಕೇನಾಯ್ತು? ತಾನೇ ಪ್ರವೇಶ ಮಾಡಿದ. ಆ ಪದಾರ್ಥವು ಇವನಿಗಿಂತ, ಸೃಷ್ಟುವಿನಿಗಿಂತ ಬೇರೆ ಎಲ್ಲ ಎನ್ನುವುದನ್ನು ಸೂಚಿಸುವುದಕ್ಕಾಗಿ ಏನಾಗಿದೆ? ಅನುಪ್ರವೇಶ, ಪ್ರವೇಶ ಶ್ರುತಿ ಇರ್ತಕ್ಕಂಥದ್ದನ್ನು ಹೇಳಿದ್ದಾರೆ. ಇದನ್ನೆಲ್ಲ ನಾವು ವಿಚಾರ ಮಾಡಿದ್ವಲ್ಲ. ಪ್ರವೇಶ ಶ್ರುತಿ ಹೇಳುವುದಕ್ಕೆ, ತತ್ಸೃಷ್ಟ ತದೇವವನ್ನು ಪ್ರಾವೇಶಿತು ಅಂದ್ರೆ ಅಭೇದವನ್ನ ಹೇಳುವುದಕ್ಕೆ ಅಷ್ಟೇ. ಇಂತಹ ತಸ್ಯೇವಂ ವಿಜಾನತ, ಹೀಗೆ ಇದನ್ನ, ಆ ಬ್ರಹ್ಮವನ್ನ ಹೀಗೆ ಸಸ್ಯ ವಿಜಾನತಃ ಅಂದ್ರೆ ತಿಳಿದುಕೊಂಡಿರತಕ್ಕಂತಹ ಆ ಜ್ಞಾನಿಯು ಇದ್ದಾನಲ್ಲ, ಆ ಜ್ಞಾನಿ ಯಾರು? ಅವ್ರು ಏನಾಗುತ್ತೆ ಅಂದ್ರೆ, ಆ ಜ್ಞಾನಿ ಆದವನಿಗೆ, ಹೀಗೆ ತಿಳಿದುಕೊಂಡ ಜ್ಞಾನಿ ಆದವನಿಗೆ, ಹೀಗೆ ಹೇಗೆ? ಆ ಬ್ರಹ್ಮವೇ ನಾನಾಗಿದ್ದೇನೆ ಎಂಬುದಾಗಿ ಅಭೇದ ರೂಪದಿಂದ ತಿಳಿದುಕೊಂಡಿರತಕ್ಕಂತಹ ಜ್ಞಾನಿಗೆ ಏನಾಗುತ್ತೆ? ಶುಭ ಅಶುಭೆ ಕರ್ಮಣಿ ಜನ್ಮಾಂತರಾರಂಭಕ್ಕೆ ನ ಭವತಃ. ಹೇಳಿದ್ರು, ಶುಭಾಶುಭೆ ಕರ್ಮಣಿ, ಶುಭ ಕರ್ಮದ ಸೋಂಕು ಇಲ್ಲ, ಅಶುಭ ಕರ್ಮದ ಸೋಂಕು ಇಲ್ಲ. ಹಾಗಾಗಿ ಏನಾಗುತ್ತೆ? ಅವನಿಗೆ ಈ ಜನ್ಮಾಂತರ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ. ಪುನಃ ಹುಟ್ಟುವುದು ಯಾತಕ್ಕೆ? ಕರ್ಮ ಫಲವನ್ನು ಅನುಭವಿಸೋದಕ್ಕೆ. ಯಾವುದೋ ಯೋನಿಯಲ್ಲಿ ಹುಟ್ಟುತ್ತಾನೆ, ಕೆಟ್ಟ ಕರ್ಮ ಮಾಡಿದ್ರೆ ಕೆಟ್ಟ ಯೋನಿಯಲ್ಲಿ ಹುಟ್ಟುತ್ತಾನೆ, ಒಳ್ಳೆ ಕರ್ಮ ಮಾಡಿದ್ರೆ ಒಳ್ಳೆ ಯೋನಿಯಲ್ಲಿ ಹುಟ್ಟುತ್ತಾರೆ ಅಷ್ಟೇ, ಅದು ಬೇರೆ ವಿಚಾರ. ಒಟ್ಟಲ್ಲಿ ಹುಟ್ಟುತ್ತಾನೆ. ಹುಟ್ಟೋದಕ್ಕೆ ಕಾರಣ ಯಾವುದು? ಈ ಒಂದು ಶುಭಾಶುಭ ಕರ್ಮ. ಈ ಒಂದು ಶುಭಾಶುಭ ಕರ್ಮ ತನಗಿಂತ ಬೇರೆಯಾದ ಯಾವ ಪದಾರ್ಥವೂ ಕೂಡ ಸ್ವತಂತ್ರವಾಗಿರುವುದಿಲ್ಲ. ಆ ಬ್ರಹ್ಮವೇ ನಾನಾಗಿದೆ ತಿಳಿದುಕೊಂಡಿದ್ದಾನಲ್ಲ ಇವನಿಗೆ ಯಾವುದು? ಹಾಗಾಗಿ ಇವನಿಗೆ ಜನ್ಮಾಂತರಾರಂಭಕ್ಕೆ, ಇದು ಆ ಕರ್ಮಗಳು ಇವನಿಗೆ ಜನ್ಮಾಂತರ, ಬೇರೆ ಜನ್ಮವನ್ನ ಉಂಟು ಮಾಡುವುದಕ್ಕೆ ಆಗುವುದಿಲ್ಲ. ಅಲ್ಮೋಜ ಇತ್ಯೇವಂ ಆನಂದವಲ್ಯಾಂ ವಿವಕ್ಷಿತೋ ಅರ್ಥ. ಇಷ್ಟನ್ನೂ ಕೂಡ ನಾವು ಆನಂದವಲ್ಲಿಯಲ್ಲಿ ಹೇಳಿಬಿಟ್ಟಿದ್ದೇವೆ. ಇದಷ್ಟು ಕೂಡ ಏನು? ಹಿಂದೆ ಹೇಳಿರತಕ್ಕಂಥ, ಆನಂದವಲ್ಲಿ ಹೇಳಿರ್ತಕ್ಕಂಥ ವಿಚಾರ. ಅತ್ಯಂತ ಈ ಒಂದು ಸಂಕ್ಷೇಪದಿಂದ ಹೇಳ್ಬಿಟ್ರು ಆಚಾರ್ಯ. ಮತ್ತು ಏನಾಯ್ತು ಇಲ್ಲಿಗೆ ಅಂದ್ರೆ, ಅವ್ರು ಎಲ್ಲಿ ಹೇಳ್ತಾ ಇರ್ತಾರೆ, ಆನಂದವಲ್ಲಿ ಮುಗೀತೇನಪ್ಪ, ಮುಗೀತು ಅಂದ್ರೆ ಏನಾಯ್ತು? ಪರಿಸಮಾಪ್ತ ಚ ಬ್ರಹ್ಮವಿದ್ಯಾ. ಇಲ್ಲಿಗೆ ಬ್ರಹ್ಮವಿದ್ಯೆ ಪೂರ್ಣವಾಗಿ ಮುಗೀತು. ಏನು? ಬ್ರಹ್ಮವನ್ನ ತಿಳಿಸಿಕೊಡಬೇಕು ಅಂತ ಹೊರಟು ಸತ್ಯಜ್ಞಾನ ಅನಂತರಕ್ಕೆ ಹೇಳಿದ್ವಲ್ಲ, ಅಲ್ಲಿಂದ ಹೊರಟು ಬ್ರಹ್ಮವನ್ನ, ಆ ಸ್ವರೂಪವನ್ನ ಪರಿಪೂರ್ಣವಾಗಿ ಹೇಳಿದ್ದಾಗಿ ಹೋಯಿತು, ಮುಗಿದಾಯ್ತು ಇಲ್ಲಿಗೆ. ಮತ್ ಮುಗಿದ ಮೇಲೆ ಈ ಭೃಗುವಲ್ಲಿ ಯಾತಕ್ಕೆ ಬಂತು ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ ಇಲ್ಲಿ. ಅತಃಪರಂ, ಮತ್ತೆ ಇನ್ನು ಮುಂದೆ ಬ್ರಹ್ಮವಿದ್ಯಾ ಸಾಧನಂ ತಪೋ ವಕ್ತವ್ಯಂ. ಈ ಬ್ರಹ್ಮವಿದ್ಯೆ ಹಿಂದೆ ಹೇಳಿದ್ರಲ್ಲ, ಇವೆಲ್ಲ ಇದಕ್ಕೆ ಸಾಧಕವಾಗಿರತಕ್ಕಂತಹ, ಸಾಧಕ ಅಂದ್ರೇನು? ಆ ಒಂದು ತತ್ವವೇ ನಾನಾಗಿದ್ದೇನೆ, ತದೇವ ಅಹಂ ಅಂತ ಹೇಳಿದ್ರಲ್ಲ, ಅದು ನಮ್ಮ ಮನಸ್ಸಿನಲ್ಲಿ ಬೇರೂರಿ ನಮ್ಮ ಅನುಭವಕ್ಕೆ ಬರುವುದಕ್ಕೆ ಎಲ್ಲಿ ಬರ್ಬೇಕಾವೆಲ್ಲ? ನಮ್ಮ ಅಂತಃಕರಣದಲ್ಲಿ ಬರ್ಬೇಕು. ಎಲ್ಲಿ ಬರ್ಬೇಕು? ಅಂತಃಕರಣದಲ್ಲಿ ಬರ್ಬೇಕು. ಆ ಅಂತಃಕರಣವನ್ನ, ಆ ಅತ್ಯಂತ ಗಹನವಾದ ವಿಷಯವನ್ನ ತಿಳಿದುಕೊಳ್ಳುವುದಕ್ಕೆ, ಸಮರ್ಥವನ್ನಾಗಿ ಮಾಡುವುದಕ್ಕೋಸ್ಕರ ಅಷ್ಟೇ. ಬ್ರಹ್ಮವಿದ್ಯೆ ಮುಗೀತು, ಇನ್ನು ಮನಸ್ಸು ಹಿಡಿಬೇಕಲ್ಲ, ಅದು ಹಿಡಿಬೇಕಲ್ಲ. ಸಮರ್ಥವನ್ನಾಗಿ ಮಾಡುವುದಕ್ಕೋಸ್ಕರ ಏನು? ಅದಕ್ಕೆ ಸಾಧನವನ್ನ ಏನ್ ಮಾಡ್ಬೇಕು? ಅದಕ್ಕೆ ಆ ಮನಸ್ಸನ್ನ, ಆ ಅಂತಃಕರಣವನ್ನ ಆ ಒಂದು ಮಟ್ಟಕ್ಕೆ ತಂದು ಬಿಡ್ಬೇಕಲ್ಲ. ಅದಕ್ಕೇನು ಸಾಧನೆ ಮಾಡಬೇಕು ಅಂದ್ರೆ, ಅದಕ್ಕೆ ಬ್ರಹ್ಮವಿದ್ಯಾ ತಪೋ ವಕ್ತವ್ಯಂ. ತಪಸ್ಸು. ತಪಸ್ಸು ಅಂದ್ರೆ ಏನು? ಇನ್ನು ಕೃಚ್ಛ, ಚಾಂದ್ರಾಯಣ, ಕಾಷ್ಠ ಅವೆಲ್ಲ ಇದೆ, ಅದು ಬೇರೆ ವಿಚಾರ. ಇಲ್ಲ ಇನ್ಯಾವ ರೂಪ, ಅದನ್ನ ಇಲ್ಲಿ ಹೇಳಿದ್ದಾರೆ ಮುಂದೆ.
ತಪ ವಕ್ತವ್ಯ ಅದನ್ನೆಲ್ಲ ಹೇಳಬೇಕು ಅಂದ್ಬಿಟ್ಟು ಅನ್ನಾದಿ ವಿಷಯಾನಿಚ ಉಪಾಸನಾನಿ ಅನುಕ್ತಾನಿ. ಮತ್ತೆ ಹಿಂದೆ ಅನ್ನಮಯಾತ್ರನ ಕುರಿತು ಹೇಳಿದಾಗ ಹೇಳಿದ್ರು ಸ್ವಲ್ಪ, ಆದರೂ ಕೂಡ ಇನ್ನೂ ಸ್ವಲ್ಪ ಹೇಳದೆ ಇರತಕ್ಕಂಥ ವಿಷಯ ಇನ್ನೂ ಉಳ್ಕೊಂಡ್ಬಿಟ್ಟಿದೆ. ಯಾವುದು? ಆ ಅನ್ನವೇ ಮುಂತಾದ ವಿಷಯಗಳಲ್ಲಿ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. ಅದನ್ನೂ ಕೂಡ ಇಲ್ಲಿ ಹೇಳುವುದಕ್ಕೋಸ್ಕರ ಇದಂ ಆರಭ್ಯತೆ ಅಥವಾ ಇಯಂ ವಲ್ಲಿ ಆರಭ್ಯತೆ. ಈ ವಲ್ಲಿಯು ಸಕ್ರಮವಾಗಿರುತ್ತದೆ, ಉಪಕ್ರಮವಾಗಿರುತ್ತದೆ, ಉಪಕ್ರಾಂತವಾಗಿರುತ್ತದೆ ಅಂತ ಹೇಳಿ ಈ ಆಖ್ಯಾಯಿಕೆಯನ್ನ ಶುರು ಮಾಡಿದ್ರು. ಇದನ್ನ ಮೊದಲು ಹೇಳಬೇಕಾಯಿತು, ಪರವಾಗಿಲ್ಲ ಇಷ್ಟನ್ನು ಹೇಳಿದ್ರಲ್ಲ. ಈಗ 1ನೇ ಮಂತ್ರವನ್ನು ಇದೆ ಆಗಿದೆ. ಮುಂದೆ ಆ 2ನೇ ಮಂತ್ರವನ್ನ ಮುಂದಿನ ಭಾಗದಲ್ಲಿ ನಾವು ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.